ಹಲೋ ನಮಸ್ಕಾರ ವೀಕ್ಷಕರೇ. ರವಿ HR ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತಂತಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕರೆದಂಥ ವಿವಿಧ ಹುದ್ದೆಗಳನ್ನ ಏನು ಕರೆದಿದ್ರಲ್ಲ, ಸೊ 3 ನೋಟಿಫಿಕೇಶನ್ ಆಗಿದ್ದು ಕಲ್ಯಾಣ ಕರ್ನಾಟಕದ್ದು ಯಾವಾಗ ಎಕ್ಸಾಮ್ ಡೇಟ್ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಎಕ್ಸಾಮಿಗೆ ರೆಡಿ ಆಗ್ತಿದ್ದಾರೆ ಸೊ ದಯವಿಟ್ಟು ಓದಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಒಂದನೇದಾಗಿ ಎಕ್ಸಾಮ್ ಯಾವಾಗಿದೆ ಅಂತಂದ್ರೆ 20/12/2025 20ನೇ ತಾರೀಕಿದೆ ಡಿಸೆಂಬರ್, ಶನಿವಾರ. ಅದು ಕೂಡ 2025 ಅದು ಯಾವ ಅಂತಂದ್ರೆ ಹುದ್ದೆಗಳು ಕಿರಿಯ ಅಧಿಕಾರಿ, ಮಾರಾಟ ಪ್ರತಿನಿಧಿ, ಕಿರಿಯ ಅಭಿಯಂತರರು ಸಿವಿಲ್, ಆಮೇಲೆ ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ, ಆಮೇಲೆ ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ. ಇದ್ರದ್ದು ಏನು ಅಂತಂದ್ರೆ ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ಇದು ಯಾವ ಟೈಮಿಂಗ್ ಏನು ಅಂತಂದ್ರೆ 3ರಿಂದ 5ರವರೆಗೆ. ಅದೇ ರೀತಿ ನೆಕ್ಸ್ಟ್ ಯಾವುದು ಅಂತಂತಂದ್ರೆ 21/12/2025 ಅಂದ್ರೆ ಭಾನುವಾರ, ರವಿವಾರ. ಪ್ರಥಮ ದರ್ಜೆ ಇದೇನಿದೆ ಅಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್, ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಲೆಕ್ಕಿಗ, ಹಿರಿಯ ಸಹಾಯಕ, ಕಿರಿಯ ಅಧಿಕಾರಿ, ಮಾರಾಟ ಪ್ರತಿನಿಧಿ, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಮತ್ತು ಸಿವಿಲ್. ಸೊ ಇದ್ರದ್ದು ಏನಂತಂದ್ರೆ ಜನರಲ್ ನಾಲೆಜ್ ಪೇಪರ್ ಇರುತ್ತೆ. ಸೊ ಸಾಮಾನ್ಯ ಜ್ಞಾನ ಪೇಪರ್ ಇರುತ್ತೆ. ಬೆಳಿಗ್ಗೆ 10ರಿಂದ 12 ತನಕ ಇರುತ್ತೆ. ಸೊ ಇದು ಭಾನುವಾರ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂದ್ರೆ ಭಾನುವಾರ ಮಧ್ಯಾಹ್ನ 2:30ರಿಂದ 4:50 ತನಕ ಏನಿರುತ್ತೆ ಅಂದ್ರೆ GK ಪೇಪರ್ ಇರುತ್ತೆ. ಇಂಗ್ಲಿಷ್, ಕನ್ನಡ ಮತ್ತೆ ಕಂಪ್ಯೂಟರ್ ಅದು ಇರುತ್ತೆ. ಸೊ ಇದ್ರದ್ದು ರಿಲೇಟೆಡ್. ಸೊ ಇವನ್ನೆಲ್ಲ ದಯವಿಟ್ಟು ಇದು ಯಾವಾಗ ಅಂತಂತಂದ್ರೆ 21/12/2025. ಸೊ ದಯವಿಟ್ಟು ಓದ್ಕೊಂಡು ದಯವಿಟ್ಟು ರೆಡಿಯಾಗಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಅಂತಂದ್ರೆ ಅದೇ ರೀತಿ ನೆಕ್ಸ್ಟ್ ಯಾವುದು ಅಂತಂದ್ರೆ 24/1/2026 ಅಂತಂದ್ರೆ ನೆಕ್ಸ್ಟ್ ಇಯರ್ ಅಂತಂದ್ರೆ 2026 24ನೇ ತಾರೀಕು ಅಂದ್ರೆ ಜನವರಿ 24ನೇ ತಾರೀಕಿಗೆ ಒಂದು ಎಕ್ಸಾಮ್ ಮಾತ್ರ ಇದೆ. ಯಾವುದು ಅಂತಂದ್ರೆ ಆಪರೇಟರ್ ಸೆಮಿ ಸ್ಕಿಲ್ಡ್ ಅಂತ ಇದೆ. ಸೊ ಇದ್ರದ್ದು ಸ್ಪೆಸಿಫಿಕ್ ಪೇಪರ್ ಯಾವಾಗಿರುತ್ತೆ ಅಂತಂದ್ರೆ ಮಧ್ಯಾಹ್ನ 3ರಿಂದ 5 ಗಂಟೆವರೆಗೆ ಇರುತ್ತೆ. ನೆಕ್ಸ್ಟ್ ಯಾವಾಗ ಅಂತಂದ್ರೆ 22/2/2026 ಅಂದ್ರೆ ಫೆಬ್ರವರಿ. ಇದು ನೆಕ್ಸ್ಟ್ 22ನೇ ತಾರೀಕು ಫೆಬ್ರವರಿ 2026 ಸೊ ದ್ವಿತೀಯ ದರ್ಜೆ ಕಿರಿಯ ಸಹಾಯಕ, ನಿರ್ವಾಹಕ, ಮಾಪನ ಓದುಗ, ಆಪರೇಟರ್ ಸೆಮಿ ಸ್ಕಿಲ್ಡ್ ಅಂತ ಬರುತ್ತೆ. ಸೊ ಇದರದ್ದು ಜನರಲ್ ಪೇಪರ್ ಯಾವಾಗಿರುತ್ತೆ ಅಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಬೆಳಗ್ಗೆ 10ರಿಂದ 12:30 ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಯಾವುದು ಅಂತಂದ್ರೆ ದ್ವಿತೀಯ ದರ್ಜೆ ಸಹಾಯಕ, ಕಿರಿಯ ಸಹಾಯಕ, ನಿರ್ವಾಹಕ, ಮಾಪನ ಓದುಗ. ಇದ್ರದ್ದು ಇಂಗ್ಲಿಷ್, ಕನ್ನಡ ಮತ್ತೆ ಕಂಪ್ಯೂಟರ್ ಪೇಪರ್ ಏನಿರುತ್ತಲ್ಲ ಇದ್ರದ್ದು ಪೇಪರ್ 2 ಇದು ಮಧ್ಯಾಹ್ನ 2ರಿಂದ 2:30ರಿಂದ 4:30 ತನಕ ಇರುತ್ತೆ. ಸೊ ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನು ಅಂತಂತಂದ್ರೆ ಋಣಾತ್ಮಕ ಮೌಲ್ಯಮಾಪನ, ಇದು ನೆಗೆಟಿವ್ ಮಾರ್ಕ್ ಇದೆ ಪ್ರತಿ ಉತ್ತರಕ್ಕೆ 1/4 ಇದೆ. ಅದೇ ನೆಕ್ಸ್ಟ್ ಏನು ಅಂತಂದ್ರೆ ಇದ್ರದ್ದು ನೆಗೆಟಿವ್ ಮಾರ್ಕಿಂಗ್ ಇದೆ. ಸೊ ಪ್ರತಿ ತಪ್ಪು ಉತ್ತರಕ್ಕೆ ಏನಾಗಿರುತ್ತೆ 1/4 ಅಂಕಗಳನ್ನ ಕಟ್ ಮಾಡ್ತಾರೆ. ಅದೇ ರೀತಿ ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ 2 ತಾಸಿನ ಮುಂಚೆಗೆ ನೀವು ಎಂಟ್ರಿ ಆಗಿರ್ಬೇಕು. ಆಮೇಲೆ ಏನಂತಂದ್ರೆ ನೀವು ಯಾವುದೇ ಆಪ್ಷನ್ ಇಲ್ಲ ಅಂತಂದು ಬಿಟ್ಬರೋ ಆಗಿಲ್ಲ. ಈ ಸತಿ 5 ಆಪ್ಷನ್ಸ್ ಇರ್ತವೆ ಎಕ್ಸಾಮಿಗೆ. ಸೊ ನೀವು ಯಾವುದು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ 5th ಆಪ್ಷನ್ ಆದ್ರೂ ನೀವು ಹಾಕಿ ಬರಲೇಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕಂತಂದ್ರೆ ಸಪೋಸ್ ನೀವು 5th ಆಪ್ಷನ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ದಯವಿಟ್ಟು ಏನಂತಂದ್ರೆ ದಯವಿಟ್ಟು ಯಾರೆಲ್ಲ ನೀವು ಅದ್ರ ಗೊತ್ತಿಲ್ಲ ಅಂತಂದ್ರೆ ಹಾಗೆ ಬಿಟ್ಟು ಬರಬೇಡಿ. 5th ಆಪ್ಷನ್ ಚೂಸ್ ಮಾಡಿ ಹಾಕಿ ಬನ್ನಿ ಅಂತಂದ್ರೆ ನೋ ನೆಗೆಟಿವ್, ಅವಾಗ ಮಾರ್ಕ್ಸ್ ಕಟ್ ಆಗಲ್ಲ. ಸೊ ದಯವಿಟ್ಟು ಇದೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.